ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರು 3-4 ಉಪಪ್ರಶ್ನೆಗಳನ್ನು ಹೇಳಿದ್ದಾರೆ. ತಾಂತ್ರಿಕ ದೋಷ ಮೊದಲು ಇದ್ದಿದ್ದು ನಿಜ, ಅದನ್ನು ಸಂಪೂರ್ಣವಾಗಿ ಸರಿ ಮಾಡಿದ್ದೀವಿ. ಈಗ PDS ಮಟ್ಟದಲ್ಲಿ ಯಾವ ಥರವಾದಂಥ ತಾಂತ್ರಿಕ ದೋಷ ಇಲ್ಲ. ಎರಡನೇದು, ಹಕ್ಕಿ ಕಪ್ಪು ಮಾರುಕಟ್ಟೆಯಲ್ಲಿ ವ್ಯಾಪಾರ ಆಗ್ತಾಯಿದೆ ಅನ್ನೋ ವಿಷಯ ಹೇಳಿದ್ದಾರೆ. ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಸ್ವಲ್ಪ ಮಟ್ಟಿಗೆ ಆಗಿರೋದು, ಅದಕ್ಕೆ ಕ್ರಮ ತಗೊಂಡಿದ್ದೀವಿ. 2023-24ಕ್ಕೆ ಸುಮಾರು 409 ಕೇಸನ್ನು ಹಾಕಿದ್ದೀವಿ. 20 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ದೀವಿ. 24-25 508 ಕೇಸ್ ಹಾಕಿದ್ದೀವಿ. ಸುಮಾರು 10 ಕೋಟಿ ಪೆನಾಲ್ಟಿಯನ್ನು ವಸೂಲಿ ಮಾಡಿದ್ವಿ. ಈ ವರ್ಷದಲ್ಲಿ ಕೂಡ 247 ಕೇಸ್ ಹಾಕಿದ್ದೀವಿ. ಈಗ ನೀವು ಏನು ಮಾಡ್ತೀರಿ ಹೇಳಿ ಸಚಿವರೇ? 4 ಕೋಟಿಗಿಂತ ಹೆಚ್ಚಿಗೆ ಓದಬೇಡ್ರಿ. ಬಿಲೋ ಪಾವರ್ಟಿ ಲೈನಲ್ಲಿ APL ಜನ ಇದ್ದಾರೆ. ಅವರನ್ನು ಬಿಲೋ BPLನಿಂದ APLಗೆ ಶಿಫ್ಟ್ ಮಾಡ್ತೀವಿ. ಅವ್ರನ್ನ ಪಟ್ಟಿಯಿಂದ ತೆಗೆಯೋದಿಲ್ಲ. ಇದಕ್ಕೆ ಒಂದು ಪ್ರಯತ್ನ ಮಾಡಿದೆ ನಾನು. ಆ ಪ್ರಯತ್ನದಲ್ಲಿ ಮತ್ತೆ ಸ್ವಲ್ಪ ಗಡಿಬಿಡಿ ಆಯಿತು. ಈಗ ಮತ್ತೆ ಅದನ್ನು ಪ್ರಯತ್ನ ಮಾಡ್ತೀನಿ. ದಕ್ಷಿಣ ಭಾರತದಲ್ಲಿ ನೋಡಿದರೆ ಅತಿ ಹೆಚ್ಚು BPL ಕಾರ್ಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ. ಸುಮಾರು 1,28,00,000 ಕಾರ್ಡ್ಗಳಿದೆ. ಸುಮಾರು 4,50,00,000 ಜನ, 4,50,00,000 ಇದರ ಫಲಾನುಭವಿಗಳಿದ್ದಾರೆ. ಆದ್ದರಿಂದ ಇದಕ್ಕೊಂದು ಪರಿಹಾರ ಕಂಡುಹಿಡ್ತಾ ಇದ್ದೀವಿ. ತಮಿಳುನಾಡಿನಲ್ಲಿ 50% ಒಳಗಡೆ ಇದೆ. ಕೇರಳದಲ್ಲಿ 45% ಇದೆ. ಆಂಧ್ರ ತೆಲಂಗಾಣ ಕೂಡ 50%ಗೆ ಕಡಿಮೆ ಇದೆ. ಆದರೆ ಕರ್ನಾಟಕ ಇಷ್ಟೊಂದು ಪ್ರಗತಿಪರವಾದಂಥ ರಾಜ್ಯದಲ್ಲಿ 70-75%ವರೆಗೂ ಹೋಗಿದೆ. ಇದನ್ನು ಕಡಿವಾಣ ಹಾಕಬೇಕು. ವಿನಾಕಾರಣವಾಗಿ ಖರ್ಚಾಗ್ತದೆ ಸರ್ಕಾರಕ್ಕೆ. APL ಅರ್ಹರು ಇವತ್ತು BPLಲ್ಲಿದೆ. ಆದ್ದರಿಂದ ಈ BPLಲ್ಲಿರೋದ್ರನ್ನ ನಾವು APL ಕಾರ್ಡ್ದಾರಿದ್ದಾರೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನನಗೆ ಸದಸ್ಯರ ಸಹಕಾರನೂ ಬೇಕಾಗ್ತದೆ. ಸದಸ್ಯರ ಇರದಿದ್ದರೆ ಕಷ್ಟ ಆಗ್ತದೆ. ನಾನು ಮಾಡಿದ್ದೆ 15 ಲಕ್ಷ ಕಾರ್ಡನ್ನು ಫೈಂಡ್ ಔಟ್ ಮಾಡಿದ್ದೆ. 15 ಲಕ್ಷ ಅಂದರೆ ಹತ್ತತ್ರ 50-60 ಲಕ್ಷ ಬೆನಿಫಿಷರೀಸು ವಿನಾಕಾರಣವಾಗಿ BPLಲ್ಲಿ ಇದ್ದಾರೆ. ಇದನ್ನು ತೆಗೆಯೋ ಕಾರ್ಯಕ್ರಮ ಮಾಡಿದ್ದೆ. ಮತ್ತೊಮ್ಮೆ ನಾನು ಅದನ್ನು ಪ್ರಯತ್ನ ಮಾಡಿದ್ದೇನೆ. ಸದಸ್ಯರ ಸಹಕಾರ ಬೇಕಾಗ್ತದೆ. ಪ್ರಾಮಾಣಿಕವಾಗಿ ಮಾಡಿದಾಗ, ವಿನಾಕಾರಣವಾಗಿ ರಾಜಕೀಯವಾಗಿ ತೆಗೆದುಕೊಂಡು ಮಾತಾಡೋಕ್ಕೆ ಹೋದಾಗ ನಾನು ಈ ಕೆಲಸ ಮಾಡೋಕ್ಕೆ ಕರಡಾದೆ. ಒಂದು ಸಾರಿ ಈಗಾಗಲೇ 1 ವರ್ಷಕ್ಕೆ ಮೊದಲೇ ನಾನೆಲ್ಲ ತಯಾರು ಮಾಡಿದ್ದೆ. ಮತ್ತೊಮ್ಮೆ ಸರ್ವ ಸದಸ್ಯರನ್ನ ನಾನು ಕೇಳ್ಕೊಳ್ತೀನಿ. ಇದನ್ನು ಮಾಡೋದ್ರಿಂದ ಸರ್ಕಾರಕ್ಕೆ ಉಳಿತದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೋಗ್ತದೆ, ವಿನಾಕಾರಣ ಖರ್ಚಾಗ್ತದೆ. ಇದನ್ನು ಸರಿಪಡಿಸೋದಕ್ಕೆ ನನಗೆ ಅನುಮತಿ ಬೇಕಾಗ್ತದೆ. ಮಾಡ್ತೇನೆ ಸರ್. ಸರ್ಕಾರದ ಮಾನದಂಡಗಳು 12 ಇದೆ. ರಾಜ್ಯ ಸರ್ಕಾರದ ಮಾನದಂಡಗಳು 5 ಇದೆ. ನಾವು ಕರ್ನಾಟಕ ಸರ್ಕಾರ 5 ಮಾನದಂಡಗಳನ್ನು ಮಾಡಿದ್ದೀವಿ. ಅದರ ಆಧಾರದ ಮೇಲೆ BPL ಕೊಟ್ಟಾಗ ಸ್ವಲ್ಪ ಹೆಚ್ಚಿಗೆ ಆಗ್ತದೆ. ಈಗ ಅವರು ಇಡೀ ರಾಷ್ಟ್ರದಲ್ಲಿ ಆವರೇಜ್ 11.5 ಅಂತ ಮಾಡಿದ್ದಾರೆ ಬಿಲೋ ಪಾವರ್ಟಿ. ಆದರೆ ಭಾರತದ ಲೆಕ್ಕಾಚಾರ ನೋಡಿದಾಗ BPL ಬಿಲೋ ಪಾವರ್ಟಿ ಲೈನ್ ಇನ್ನೂ 30-35% ಈ ರಾಷ್ಟ್ರದಲ್ಲಿ ಬಿಲೋ ಪಾವರ್ಟಿ ಲೈನ್ ಇರೋದು ನನಗೆ ಗೊತ್ತಿದೆ. ನಾನು ಪಾರ್ಲಿಮೆಂಟಲ್ಲಿದ್ದೆ, ಅದನ್ನೆಲ್ಲ ನಾನು ತಿಳ್ಕೊಂಡಿದ್ದೆ. ಆದರೆ ಈ 12 ಏನು ಗೈಡ್ಲೈನ್ಸ್ ಪ್ಯಾರಾಮೀಟರ್ಸ್ ಇವೆ ಅದನ್ನು ನೋಡಿದಾಗ ಅದು ಕಡಿಮೆ ಇದೆ. ಅದು ರಾಷ್ಟ್ರಮಟ್ಟದ ವಿಷಯ ಆಗಿದೆ. ರಾಜ್ಯದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. 5 ಏನು ಪ್ಯಾರಾಮೀಟರ್ಸ್ ಇದೆ ಅದನ್ನು ನೋಡಿದಾಗ ಅದನ್ನು ಅಳವಡಿಸಿ ನಾವು BPL ಕಾರ್ಡನ್ನು ಮಾಡಿದ್ದೀವಿ. ಅದರಲ್ಲಿ ಕೆಲವು ಹೆಚ್ಚಿಗೆ ಇದೆ, ಅದನ್ನು ಸರಿಪಡಿಸ್ಕೊಳ್ತೀವಿ.